ಗುರು ರಾಘವೇಂದ್ರ ಸ್ವಾಮಿಯ ಮಠದ ಪುನಃಪ್ರತಿಷ್ಠೆ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ 25ರಿಂದ 29ನೇ ತಾರೀಕಿನವರೆಗೆ ಇದೇ ತಿಂಗಳು ಮೇ ತಿಂಗಳು ನೆರವೇರಲಿಕ್ಕಿದೆ. ಈ ವಿಶೇಷವಾದ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪೇಜಾವರ ಮಠದ ಶ್ರೀಗಳಾದಂಥ ವಿಶ್ವಪ್ರಸನ್ನ ತೀರ್ಥಶ್ರೀ ಪಾದರುಗಳ ಒಂದು ನೇತೃತ್ವದಲ್ಲಿ ಪುನಃಪ್ರತಿಷ್ಠಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮದ ನೇತೃತ್ವವನ್ನು ಕೆಂಗ ಶ್ರೀಧರ್ ತಂತ್ರಿಗಳವರ ಒಂದು ನೇತೃತ್ವದಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. 28ನೇ ತಾರೀಕಿಗೆ ಪ್ರತಿಷ್ಠೆ ಮತ್ತು ಕಲಶೋತ್ಸವ ಮತ್ತು ಮಹಾ ಅನ್ನ ಸಂತರ್ಪಣೆ ಆ ದಿವಸ ಇರುತ್ತೆ. ಅದೇ ರೀತಿಯಲ್ಲಿ 29ನೇ ತಾರೀಕಿನ ದಿವಸ ವಿದ್ಯೇಂದ್ರ ತೀರ್ಥ ಶ್ರೀಪಾದರು ಚಿತ್ರಾಪುರ ಮಠ ಇವರ ಒಂದು ನೇತೃತ್ವದಲ್ಲಿ ಶತಕಲಶ ಸಹಿತ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕಿದೆ. 25ನೇ ತಾರೀಕು ಸಂಜೆ ಏನು ದೇವತಾ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. 26ನೇ ತಾರೀಕು, 27ನೇ ತಾರೀಕು, 28, 29 ತಾರೀಕು ಈ ಎಲ್ಲ ದಿವಸ ಸಹ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಇದರಲ್ಲಿ ವಿಶೇಷವಾಗಿ ಇಲ್ಲಿ ಆಂಜನೇಯ ಗುಡಿ ಇದೆ. ಆಂಜನೇಯ ಗುಡಿಯು ಸಹ ಇವತ್ತು ಪುನಃಪ್ರತಿಷ್ಠೆ ನಡೆಯಲಿಕ್ಕಿದೆ. ಅದೇ ರೀತಿಯಲ್ಲಿ ನವಗ್ರಹ ಗುಡಿ ಇದೆ, ಅದು ಸಹ ಪುನಃಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದೇ ರೀತಿಯಲ್ಲಿ ನಾಗದೇವರ ಒಂದು ಗುಡಿ ಇದ್ದು ಅದು ಸಹ ಇವತ್ತು ಪುನಃಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಎಲ್ಲ ದಿನಗಳು ಸಹ ಮಧ್ಯಾಹ್ನ ಅನ್ನ ಸಂತರ್ಪಣೆ ಇದ್ದು ವಿಶೇಷವಾಗಿ 28 ಮತ್ತು 29ನೇ ತಾರೀಕಿನಂದು ಅನ್ನ ಸಂತರ್ಪಣೆ ಇರುತ್ತೆ. ಜೊತೆಯಲ್ಲಿ 28 ಮತ್ತು 29ರಂದು ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ಪ್ರತಿ ದಿವಸ ಭಜನಾ ಕಾರ್ಯಕ್ರಮ ಇರುತ್ತೆ. ಎಲ್ಲ ಕಾರ್ಯಕ್ರಮಗಳು ಸಹ ಇವತ್ತು ನಮ್ಮ ರಾಘವೇಂದ್ರ ಸ್ವಾಮಿಗಳ ಭಕ್ತರ ಒಂದು ಸಂಪೂರ್ಣ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ವಿಶೇಷವಾಗಿ ಬಹುಶಃ ನಾವೆಲ್ಲ ಸಮಿತಿಗಳು ಮಾಡಿದ್ದೇವೆ. ಇವತ್ತು ಸ್ವಾಗತ ಸಮಿತಿ ಇರ್ಬೋದು, ಊಟೋಪಚಾರ ಸಮಿತಿ ಇರ್ಬೋದು, ಹೀಗೆ ಸ್ವಯಂ ಸೇವಕ ಸಮಿತಿ ಇರ್ಬೋದು. ಈ ಎಲ್ಲ ಸಮಿತಿಗಳನ್ನು ಸಹ ಇವತ್ತು ಮಾಡಿ ಈ ಸಮಿತಿಗೆ ಸಂಚಾಲಕರನ್ನು ಮಾಡಿ ಈ ಎಲ್ಲ ಸಂಚಾಲಕರು ಸಹ ತಮ್ಮ ಜವಾಬ್ದಾರಿಯನ್ನು ವಹಿಸಿಕೊಂಡು ಇವತ್ತು ಸ್ವಯಂ ಪ್ರೇರಿತರಾಗಿ ಅವರೇ ಬಂದು ಇವತ್ತು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂಥದ್ದನ್ನು ನಾವು ನೋಡಿದ್ದೇವೆ. ಬಹುಶಃ ನಾವು ಈ ಒಂದು ರಾಘವೇಂದ್ರ ಸ್ವಾಮಿಯ ಮಠದ ಏನು ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಬಹುಶಃ ನಮಗೆ ಹಣಕಾಸಿನ ಒಂದು ಹೇಗೆ ಬರ್ಬೋದು ಎನ್ನುವ ಚಿಂತನೆ ಇತ್ತು. ಆದರೆ ಇವತ್ತು ಒಂದು ಪವಾಡದ ರೀತಿಯಲ್ಲಿ ಇವತ್ತು ರಾಘವೇಂದ್ರ ಸ್ವಾಮಿಗಳು ಅವರ ಭಕ್ತರನ್ನೇ ಕಳಿಸಿ ಅವರೇ ಸ್ವಯಂ ಪ್ರೇರಿತರಾಗಿ ಇವತ್ತು ಇದಕ್ಕೆ ದನದ ರೂಪದ ಸೇವೆಯನ್ನು ಮಾಡೋದರ ಮುಖಾಂತರ ಬೇರೆ ಬೇರೆ ಸೇವೆಯನ್ನು ಮಾಡೋದ್ರ ಮುಖಾಂತರ ಇವತ್ತು ಬಹುಶಃ ಈ ಯಾರು ಎಣಿಸಿದ ರೀತಿಯಲ್ಲಿ ಇವತ್ತು ಭವ್ಯವಾದ ಇವತ್ತು ಏನು ರಾಘವೇಂದ್ರ ಸ್ವಾಮಿಯವರಿಗೆ ಯಾವ ರೀತಿ ಇವತ್ತು ಅವರಿಗೆ ಬೇಕಾಗಿತ್ತು ಆ ರೀತಿ ಒಂದು ನಿರ್ಮಾಣ ಆಗಿದೆ. ಬಹುಶಃ ಇದು ನಮಗೆ ಎಣಿಸ್ತದೆ. ಇವತ್ತು ನಮ್ಮ ಯಾವುದೇ ಸಮಿತಿಯವರಿಂದ ಆಗ್ದಲ್ಲ, ಇದು ದೇವರೇ ಒಂದು ಪವಾಡದ ರೀತಿಯಲ್ಲಿ ಈ ಒಂದು ಮಠ ಆಗಿದೆ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ನಿಮ್ಮ ಗಮನಕ್ಕೆ ತರುತ್ತಾ ವಿಶೇಷವಾಗಿ ಮತ್ತೊಮ್ಮೆ ಎಲ್ಲ ಈ ಊರಿನ ಭಕ್ತರು ಬರವೂರಿನ ಭಕ್ತರ ಸಂಪೂರ್ಣ ಸಹಕಾರವನ್ನು ಕೋರ್ತಾ ಈ 5 ದಿವಸದ ಕಾರ್ಯಕ್ರಮ ಯಶಸ್ವಿ ಆಗಬೇಕಿದ್ರೆ ಇದಕ್ಕೆ ಸಂಪೂರ್ಣ ಸಹಕಾರ ಬೇಕು. ಆ ಎಲ್ಲರ ಸಹಕಾರವನ್ನು ನಮ್ಮ ಸಮಿತಿಯ ಪರವಾಗಿ ಮತ್ತು ಎಲ್ಲ ನಮ್ಮ ಏನು ಇವತ್ತು ಹೊಸ ಹೊಸ ಸಮಿತಿಯನ್ನು ಮಾಡಿ ನಾವು ಸಂಚಾಲಕರ ಮಾಡಿದ್ದೇವೆ ಅವರೆಲ್ಲರ ಪರವಾಗಿ ಭಕ್ತರ ಪರವಾಗಿ ನಾನು ಎಲ್ಲ ನಾಗರಿಕರನ್ನು ಭಕ್ತರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ.